ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನೇನಾಗುತ್ತೆ ನೋಡೋಣ ಬನ್ನಿ. ಇಲ್ಲಿ ಹೇಗಾದರೂ ಮಾಡಿ ಇವ್ರು ಹೋಗ್ತಿರೋ ಟ್ರಿಪ್ನ ಕ್ಯಾನ್ಸಲ್ ಮಾಡೋಕ್ಕೆ ಅವನ ಕಡೆ ದುಡ್ಡೇ ಇಲ್ಲ, ಹೇಗೆ ಕರ್ಕೊಂಡು ಹೋಗ್ತಾನೆ, ಆ ದುಡ್ಡು ನಮ್ಮದು, ಹೋಗೋ ಆಗಿಲ್ಲ ಟ್ರಿಪ್ಪಿಗೆ ಅಂತ ಇಲ್ಲಿ ಸೂರ್ಯ ಕಂಡೀಷನ್ ಆಗ್ತಾನೆ. ಅದಕ್ಕೆ ಆಯಿತು, ಅವ್ರ ಸಂಬಳ ಬರುತ್ತಲ್ಲ ಅವಾಗ ರಿಟರ್ನ್ ಮಾಡ್ತೀವಿ ನಾವು ದುಡ್ಡು ಅಂತ ಹೇಳ್ತಾರೆ. ಅವಂಗೆಲ್ಲಿ ಬರುತ್ತೆ ಸಂಬಳ ಅಂತ ಇಲ್ಲಿ ಸೂರ್ಯ ಅಂದ್ಬಿಡ್ತಾರೆ. ಆಗ ಇಲ್ಲಿ ರೋಹಿಣಿ ಅಂತೂ ತುಂಬ ಶಾಕ್ ಆಗಿಬಿಡ್ತಾರೆ. ಮನೋಜಪ್ಪ ದುಡ್ಡು ತರ್ತಾನೆ, ಸ್ಯಾಲ್ರಿ ತರ್ತಾನೆ ಅಂದ್ಕೊಂಡಿರ್ತಾನಲ್ಲ, ಇಲ್ಲಿ ಎಲ್ಲರೂ ಒಂದು ಕ್ಷಣ ಶಾಕ್ ಆಗಿಬಿಡ್ತಾರೆ. ಯಾಕಂದರೆ ಸೂರ್ಯನ ಮಾತು ಆಗಿರುತ್ತೆ, ಅವನ್ನೆಲ್ಲಿ ತರ್ತಾನೆ, ಅವನ್ನೆಲ್ಲಿ ದುಡ್ಡು ಕೊಡ್ತಾನೆ ಅಂದ್ಬಿಡ್ತಾರೆ. ಅಂದರೆ ಅವ್ನು ಜಾಬ್ ಮಾಡ್ತಾಯಿಲ್ಲ ಅನ್ನೋದು ಸೂರ್ಯನ ನಂಬಿಕೆ, ಅದು ನಿಜಾನೇ ಕೂಡ. ಈ ಕಡೆ ಎಲ್ರಿಗೂ ಗೊತ್ತಿರಲ್ಲಲ್ಲ, ಅಂದರೆ ರಂಗನಾಥ್ ಅವರು ಮಾಡ್ತಿದ್ದಾನೆ ಅಂತ ಅಂದ್ಕೊಂಡಿರ್ತಾರೆ. ಈ ಕಡೆ ಸುಳ್ಳು ಹೇಳಿರೋ ಶಾಂತಿಗೆ ಎಲ್ಲರೂ ಒಂದು ಕ್ಷಣ, ರೀ ನೀವೇನು ಜಾಬ್ ನಂದು ಆಗುತ್ತೆ, ಸ್ಯಾಲ್ರಿ ಆಗುತ್ತೆ, ಟನ್ನುಗಳು ಆಗುತ್ತೆ, ತರ್ತೀನಿ ದುಡ್ಡನ್ನ ಅಂತ ಇಲ್ಲಿ ಮನೋಜ ಕೂಡ ಹೇಳ್ತಾನೆ. ಆಯಿತು ಸರಿ ಅಮ್ಮ, ನೀನು ಬೇರೆ ಕಡೆ ಟ್ರಿಪ್ ಹೋಗಿ ನಾನು ಒಂದು ಕಡೆ ನೋಡಿದ್ದೀನಿ, ಅವ್ರ ದುಡ್ಡಲ್ಲಿ ಬೇಡವೇ ಬೇಡ ಅಂತ ಶಾಂತಿ ಹೇಳ್ಬಿಟ್ಟು ಇವನು ದುಡ್ಡು ಅಂತ ಹೋಗ್ಕೋತಾನೆ. ಬೇಡವೇ ಬೇಡ ಅಂತ ಹೇಳ್ಬಿಡ್ತಾರೆ. ಆಗ ರೋಹಿಣಿ ತುಂಬ ಕೋಪದಿಂದ ಒಳಗಡೆ ಹೋಗ್ಬಿಡ್ತಾಳೆ. ಆಕಿನ ಕೂಲ್ ಮಾಡೋಕ್ಕೂ ಆಗೋದಿಲ್ಲ ಇಲ್ಲಿ ಶಾಂತಿಗೆ. ಈ ಕಡೆ ಮನೋಜನಿಗೆ ಯಾವುದಾದ್ರೂ ಸರಿ, ಚಲೋ ಜಾಬೇ ಬೇಕಿಂತಿಲ್ಲ, ಒಟ್ಟಿನಲ್ಲಿ ಎಂಥದ್ದಾದ್ರೂ ಸರಿ ನೀನು ಮಾಡಲೇಬೇಕು ಅಂತ ಕಂಡೀಷನ್ ಹಾಕ್ಬಿಡ್ತಾರೆ. ಅಮ್ಮನೂ ಏನು ಈ ಥರ ಉಲ್ಟಾ ನಿಂತ್ಕೊಂಡ್ಬಿಟ್ರು ಅಂತ ಇಲ್ಲಿ ಮನೋಜ ನಿಂತಲ್ಲೇ ಯೋಚನೆ ಮಾಡೋಕ್ಕೆ ಶುರು ಮಾಡಿಬಿಡ್ತಾನೆ. ಅಂದರೆ ಜಾಬ್ ಇಲ್ಲ, ಅಮ್ಮ ನಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಇವನು ಅಂದ್ಕೊಂಡಿರ್ತಾನೆ. ಅವ್ರಿಗೂ ಶಾಂತಿಗೂ ಸಪೋರ್ಟ್ ಮಾಡಿ ಮಾಡಿ ಸೋತೋಗ್ಬಿಟ್ಟಿರ್ತಾಳೆ, ಸಾಕಾಗಿರುತ್ತೆ. ಈ ಕಡೆ ಶ್ರುತಿ ಮತ್ತು ರವಿ ಇಬ್ಬರು ಕೂಡ ಒಂದು ರೊಮ್ಯಾಂಟಿಕ್ ಸೀನ ತೋರಿಸ್ತಿರ್ತಾರೆ. ಇಲ್ಲಿ ನಿಂಗೂ ಆ ಥರ ನಾನು ತಿನ್ನಿಸ್ತೀನಿ ಅಂತ ಇಲ್ಲಿ ಒಬ್ರಿಗೊಬ್ರು ತಿನ್ನಿಸ್ಕೊಂಡು ಪ್ರೀತಿನ ಹೇಳ್ಕೊತಿರ್ತಾರೆ. ಇನ್ನು ನಾಳಿನ ಸಂಚಿಕೆಯಲ್ಲಿ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಡ್ತೀನಿ, ನನ್ನ ಬಟ್ಟೆ ರೆಡಿ ಮಾಡಿರಮ್ಮ ಅಂತ ಹೇಳ್ತಾರೆ. ಆಗ ಕೋಪದಿಂದ ಟವಲ್ನ ಕೊಡು ಅಂತ ಕಷ್ಟನ ಒಗೆದ್ಬಿಡ್ತಾರೆ. ಏನೋ ಬೆಳಗ್ಗೆಯಿಂದ ಏನೋ ಫುಲ್ಲು ಚೇಂಜ್ ಆಗಿಬಿಟ್ರು ಆಗಿದೆ ಅಂತ ಹೇಳ್ತಾರೆ. ಹೌದು, ಮತ್ತು ಅವರೆಲ್ಲ ಹನಿಮೂನ್ಕಂತ ಹೋಗ್ತಾಯಿದ್ರೆ ನೀವು ನನ್ನ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಕಂತ ನಿಮಗೆ ಯಾಕೆ ಕಾಣಿಸ್ಲಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಇಲ್ಲಿ ಸೂರ್ಯನಿಗೆ ಸುಮ್ಮನೆ ಒಂಥರ ಜೋಕ್ ಮಾಡಿಬಿಡ್ತಾರೆ. ಮೇಲ್ಗಡೆ ಹೋಗೋದು, ಜೇನುತುಪ್ಪ ತಗೋದು, ಅಂಗೈಯಲ್ಲಿ ಹಾಕೋದು, ಮೇಲೆ ಟೆರಸ್ ಮೇಲೆ ನಿಂತ್ಕೊಂಡು ಹನಿಮೂನ್ ಅಂದ್ಬಿಡ್ತಾರೆ. ಅಂತ ಇಲ್ಲಿ ಹೊಡಕ್ಕೆ ಹೋಗ್ಬಿಡ್ತಾರೆ. ಏನು ಅಂದ್ಕೊಂಡಿದ್ದೀಯಾ, ಹೊಡಿಲ್ಲ ಒಂದೆರಡು ಅಂತ ಇಲ್ಲಿ ಸೂರ್ಯ ಅಂತಾರೆ. ನನಗೆ ಹೊಡ್ತೀರಾ, ನೋಡ್ರಿ ತಾಕತ್ತಿದ್ರೆ ಹೊಡೀರಿ ಅಂತ ಹೇಳ್ಬಿಟ್ಟು ಸೂರ್ಯ ತಿರುಗಿ ಬಿದ್ದುಬಿಡ್ತಾರೆ ಮೀನವರು. ಆಗ ಸೂರ್ಯ ಒಂದು ಸಲ ಶಾಕ್ ಆಗಿಬಿಡ್ತಾರೆ. ಮೀನಾನ ಅವತಾರ ನೋಡಿಬಿಟ್ಟು ನಾನು ಹೊಡಕ್ಕೆ ಬಂದ್ಲಪ್ಪ ಸೂರ್ಯನ ಅಂತ ಹೇಳ್ಬಿಟ್ಟು ಇಲ್ಲಿ ಒಂಥರ ಶಾಕ್ ಆಗ್ಬಿಡ್ತಾರೆ. ಇಲ್ಲಿಗೆ ಇವತ್ತಿನ ಎಪಿಸೋಡ್ ಎಂಡ್ ಆಗುತ್ತೆ ಪ್ರೊಮೋ ಆಗು. ನಿಮಗೂ ಕೂಡ ವಿಡಿಯೋ ಇಷ್ಟ ಹೋದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.